ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಮತ್ತು ಶೇರ್ ಮಾಡೋರಿಗೆ ಎರಡು ಕೈದಿಂದ ಸೆಲ್ಯೂಟ್ ಹೊಡಿತೇನೆ. ನಮ್ಮ ಮೊನ್ನೆ ಹೇಳಿದ್ದು ನಾವು 224 ಕ್ಷೇತ್ರದ ಬಿದ್ದು ಎಮ್ ಎಲ್ ಎ ಏನು ಮಾಡತ್ತಾರೋ, ಹಾಲಿ ಇದ್ದವ್ರು ಏನು ಮಾಡತ್ತಾರೋ ಅಂಥೇಳಿ ಇವತ್ತು ನಂಬರ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ನಂಬರ್ ಬಂದೈತಿ. ಇವತ್ತು ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಇಲ್ಲಿ ಹೆಸರು ಕೇಳಿರ್ಬೇಕು, RS ಪಾಟೀಲ್ ಅಂತೇಳಿ ಅರಸು ಸಂಪುಟದೊಳಗೆ ಮಂತ್ರಿ ಆದವ್ರು, 3 ಸಲ ಆರಿಸಿ ಬಂದವ್ರು. ಅದಕ್ಕಿಂತ ಮೊದಲು ಮುಂಬಾರೆಡ್ಡಿ ಅಂತೇಳಿ ಮುಂಬೈ ಕರ್ನಾಟಕದಾಗ MLA ಆದವರು, ಅಲ್ಲಿಂದ ಕೊಪ್ಪದವ್ರು ಆದವ್ರ, BB ಹಿರೇರೆಡ್ಡಿ, RT ಪಾಟೀಲ್ರ, NV ಪಾಟೀಲ್ ಈ ಅಗ್ರಿಕಲ್ಚರ್ ಆಫೀಸ್ನಾಗ ನೌಕರಿ ಮಾಡುವಂಥ NV ಪಾಟೀಲ್ರು ಇಲ್ಲಿ ಒಂದು ಬಾರಿ MLA ಆಗಿದ್ದರು. ಪಟ್ಟಣ ದಂಪತಿ ಆಗಿತ್ತು ಇಲ್ಲಿ. ಅಶೋಕ್ ಪಟ್ಟಣ ಅವ್ರ ತಂದೆ ತಾಯಿ ಇಬ್ಬರು MLA ಆಗಿದ್ದರು. ಅಶೋಕ್ ಪಟ್ಟಣ ಅವ್ರಿಗೆ ಹಾಲಿ ಅದಾರ. ಮಾದೇವಪ್ಪ ಯಾದವಾಡ ಅವರು 1-2 ಸಲ MLA ಆದವ್ರ. ಇವತ್ತು ಈ ಕ್ಷೇತ್ರದ ಇತಿಹಾಸ ನೋಡಬೇಕಾದ್ರೆ 2023ರಾಗ BJPಯಿಂದ ಚಿಕ್ಕ ರೇವಣ್ಣ ಅಂತೇಳಿ ಟಿಕೆಟ್ ತೊಗೋತಾರ. ಮಾದೇವಪ್ಪ ಯಾದವಾಡ ಅವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಹಾಲಿ MLA ಗೆ. ವಿಚಿತ್ರ ನೋಡ್ರಿ, ಚಿಕ್ಕ ರೇವಣ್ಣ ಅಂತೇಳಿ ಹಾಲು ಮತ್ತು ಕುರುಬ ಸಮಾಜದವ್ರು ಇಲ್ಲಿ ಬಂದ ಕಾಂಟೆಸ್ಟ್ ಮಾಡ್ತಾರೋ, ಅಶೋಕ್ ಪಟ್ಟಣ ಅವರ ವಿರುದ್ಧ ಬೀಳ್ತಾರೆ. ಯಾಕಂದ್ರೆ ಈ ಕ್ಷೇತ್ರದಾಗ ಅನೇಕ ಜನ ರಾಜಕೀಯ ಆಕಾಂಕ್ಷಿಗಳಿದ್ರು. ಆದರೂ ಇವತ್ತು ಮಾದೇವಪ್ಪ ಯಾದವಾಡ ಮತ್ತು ಅಶೋಕ್ ಪಟ್ಟಣ ಅವರಿಗೆ ನೇರ ಘರ್ಷಣೆ ಇರ್ತೈತಿ, ಅಂದ್ರೆ ರಾಜಕೀಯ ಘರ್ಷಣೆ ಇರ್ತೈತಿ, ಉಳ್ಕಿದ್ದಿಲ್ಲ. ಈಗ 2023ರಾಗ ಚಿಕ್ಕ ರೇವಣ್ಣ ಹೋದವ್ರ ಟಾಟಾ ಬೈ ಮಾಡಿ ಹೋಗಿದ್ದಾರೆ. ಸಾಕಷ್ಟು ದುಡ್ಡಿದ್ದವ್ರ ಈಗ ಬೇರೆ ಕ್ಷೇತ್ರ ಹುಡ್ಕೋತೈತಿ. ಯಾಕಂದ್ರೆ 2 ವರ್ಷದಾಗ ಅವತ್ತೇನು ಹೋದವ್ರು ಯಾವಾಗರೇ ಒಮ್ಮೆ ಒಂದು 3-4 ಸಲ ಬಂದು ವಾದದ್ದು ಬಿಟ್ಟರೆ ಯಾವುದೇ ಒಂದು ಪ್ರತಿಭಟನೆ ಒಳಗಾತು, ಅವ್ರ ಕಾರ್ಯಕರ್ತರಿಗೆ ಭೇಟಿಯಾಗಿ ಮಾನಸಿಕ ಧೈರ್ಯ ತುಂಬುದಾತು ಮಾಡಿಲ್ಲ ಅನ್ನೋದು ಚಿಕ್ಕ ರೇವಣ್ಣವ್ರ ಮ್ಯಾಗ ಆರೋಪ ಐತಿ. ಆದ್ರೆ ಮಾದೇವಪ್ಪ ಯಾದವಾಡ ಒಟ್ಟಾರೆ ಅಶೋಕ್ ಪಟ್ಟಣ ಅವ್ರಿಗೆ ಕೌಂಟ್ರ್ ಕೊಡೋಕೆ ಅಲ್ಲೆಲ್ಲೆಲ್ಲೆಲ್ಲೇ ತಯಾರು ಮಾಡಿರ್ತಾರೋ. ಈಗ ಒಂದು ಹೊಸ ಸುದ್ದಿ ಅಂದ್ರೆ ಸದ್ಯ ಡಾಕ್ಟರ್ KV ಪಾಟೀಲ್ ಅಂತೇಳಿ BJP ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಅವರು BJPಯಿಂದ ಟಿಕೆಟ್ ತೊಗೊಳ್ಳೋ ಸಾಧ್ಯತೆ ಐತಂತ ಮಾತಾಡತ್ತಾರೆ. ಆಮ್ಯಾಗ ಇನ್ನೊಬ್ಬರು CB ಪಾಟೀಲ್ ಅಂತ ನಿವೃತ್ತ ಅರಣ್ಯಾಧಿಕಾರಿ ಸಿದ್ನಾಳ ಗೌಡ್ರು ಮೊನ್ನೆ ವಿಜಯೇಂದ್ರ ಮುಂದೆ ಇವ್ರು ಜಾಯ್ನ್ ಆಗಿದ್ದಾರೆ. ಯಾವ ಕಾರಣದಕ್ಕಯ್ಯ ಈ CB ಪಾಟೀಲ್ನ ಜಾಯಿನ್ ಮಾಡಿಸೈತಿ, ಏನಾಗೈತಿ, BJPಯಿಂದ ಮೊನ್ನೆ ದೊಡ್ಡ ಪ್ರಮಾಣದಾಗ ಜಾಯಿನ್ ಮಾಡಿಸ್ಕೊಂಡಾರ. ಇನ್ನು ಅಶೋಕ್ ಪಟ್ಟಣರಂತೂ ಬೆಂಗಳೂರಾಗಿರ್ತಾರೋ, ಬಂದು ಹೋಗಿ ಮಾಡ್ತಿರ್ತಾರೆ. ಯಾಕಂದ್ರೆ ಅಶೋಕ್ ಪಟ್ಟಣ ಅವರ ಯಾವುದರ ಕಾರ್ಯಕ್ರಮ ಇತ್ತಂದ್ರೆ ಗೆಸ್ಟ್ ಅತಿಥಿಯಾಗಿ ರಾಮದುರ್ಗ ತಾಲೂಕಕ್ಕೆ ಬಂದ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಇರಾಕ್ ಬೆಂಗಳೂರಾಗ ಇರ್ತಾರೆ. ಆದರೂ ಮಂದಿ ಕೂಡ ಸಂಪರ್ಕ ಚಲೋ ಐತಂತಾರೆ. ಇನ್ನು ಒಟ್ಟಾರೆ ಈ ಟಾಟಾ ಬೈ ಮಾಡಿ ಹೋದವ್ರ ಮತ್ತು 2028ಕ್ಕೆ ನಮ್ಮ ಜಿಲ್ಲಾ ರಾಜಕಾರಣ ಹೇಳಕ್ಕೆ ಬರೋದಿಲ್ಲ. ಯಾವಾಗ ಯಾರು ಬೇಕಾದವ್ರು ಟಿಕೆಟ್ ತೊಗೋಬೋದು, ಯಾರು ಇದ್ದವ್ರನ್ನ ತಪ್ಪಿಸ್ಬೋದು, ಆರಿಸಿ ಬರೋವ್ರನ್ನ ಕೆಡುವುದಕ್ಕೆ, ಆಮ್ಯಾಗ ಬೀಳೋವ್ರನ್ನ ಪೂರ್ಣ ದಂಡಿಗೆ ಹೆಚ್ಚು ಹೊಲ ಮನೆ ಮಾರಿಸೋದಕ್ಕೆ ಒಂದು ಮೇಳ ತಯಾರೈತಿ ನಮ್ಮ ಜಿಲ್ಲಾದಾಗ. ಒಟ್ಟಾರೆ ಆ ಮೇಳ ಕೈಯಾಗ ಸಿಕ್ಕ ಮ್ಯಾಗ ಇದು ರಾಮದುರ್ಗ ಪರಿಸ್ಥಿತಿ ಏನಾಗ್ತೈತಿ ಗೊತ್ತಾಗೋದಿಲ್ಲ. ಆದ್ರೆ ಒಟ್ಟಾರೆ 2028ಕ್ಕೆ ಟಾಟಾ ಬೈ ಮಾಡಿ 23ಕ್ಕೆ ಬೈ ಮಾಡಿ ಹೋದವ್ರು ಮತ್ತೆ ಬಳ್ಳಿ ಬರ್ತಾರೋ ಏನು, ಈಗೇನು ಹೇಳಿಲ್ಲ ಇವ್ರು ಯಾರು ಟಿಕೆಟ್ ತೊಗೋತಾರೋ. ಯಾಕಂದ್ರೆ ಹಾಲಿ ಇರು ಅಶೋಕ್ ಪಟ್ಟಣ ಅವರ ತಾವ ನಿಂದಿರ್ತಾರೋ. ಯಾಕಂದ್ರೆ ಅವ್ರಿಗೂ ವಯಸ್ಸಾಗೈತಿ, ಏನು ಅವ್ರ ಮನ್ಯಾಗ ಟಿಕೆಟ್ ಕೊಡಿಸ್ತಾರೋ ನೋಡ್ಬೇಕು ಒಟ್ಟಾರೆ. ಆದ್ರೆ ಈ ಟಾಟಾ ಬೈ ಮಾಡಿ ಹೋಗೋ ಮಂದಿಗೆ ರಾಮದುರ್ಗ ಜನ ಪಾಠ ಕೆಲಸಕ್ಕೆ ರೆಡಿ ಆಗಿದ್ದಾರಂತ ಅಲ್ಲಿ ನಮ್ಮ ಸಾಬ್ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.